ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಡೇ ಒಂದು ವೆಯ್ಟ್ ಲಾಸ್ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದೆ ಈ ವೆಯ್ಟ್ ಲಾಸ್ ಜ್ಯೂಸು. ಈ ಗ್ಲಾಸಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ತುಂಬ ಕಹಿ ಇರುತ್ತೆ. ಆ್ಯಕ್ಚುಲಿ ನೀವು ನೋಡ್ಬೋದು ನನ್ನ ರಿಯಾಕ್ಷನೇ, ಯಪ್ಪ ಭಯಂಕರವಾಗಿರುತ್ತೆ ಗೈಸ್ ಇದು. ನಾನು ಮದುವೆ ಆದಮೇಲೆ ದಪ್ಪ ಆಗಿದ್ದೀನಿ, ಪ್ಲಸ್ ಪ್ರೆಗ್ನೆನ್ಸಿ, ವೆಯ್ಟು ಮತ್ತು ಈ ಬಾಳಂತನ ಅದು ಇದು ಮದುವೆ ಆದಮೇಲೆ ತುಂಬ ವೆಯ್ಟ್ ಹಾಕಿದ್ದೀನಿ. ಸೊ ನನಗಂತೂ ಕುಡಿಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನೀವು ಒಂಚೂರು ಪೆಪ್ಪರ್ ಹಾಕ್ಕೊಂಡು ಕುಡಿಬೋದು. ಸೊ ನೋಡಿ, ನಾನೇ ಪೆಪ್ಪರ್ ಆ್ಯಡ್ ಮಾಡ್ತಾಯಿದ್ದೀನಿ, ನನಗೆ ಆಗ್ತಿಲ್ಲ ಅದು ಕುಡಿಯೋಕ್ಕೆ. ನಿಮಗೇನಾದರೂ ಇದು ಜ್ಯೂಸ್ ಬೇಕಂತಂದರೆ ನನಗೆ ಡಿ ಎಮ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಮಾಡೋದು ಈ ಜ್ಯೂಸನ್ನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಪ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ. ಆ್ಯಕ್ಚುಲಿ ಇದು ಡಾರ್ಕ್ ಸರ್ಕಲ್ಗೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನನಗೆ ನೋಡಿ, ನೀವೇ ನೋಡ್ಬೋದು ಎಷ್ಟು ಡಾರ್ಕ್ ಸರ್ಕಲ್ ಇದೆ ಅಂತ. ನಿದ್ದೆ ಇಲ್ದಿರ ಮಗುನ ನೋಡಿಕೊಂಡು ನೈಟ್ ಆ್ಯಕ್ಚುಲಿ ನನ್ನ ಮಗಳು ನಿದ್ದೆನೇ ಮಾಡಲ್ಲ, ಅದಕ್ಕೋಸ್ಕರನೇ ನಾನು ಡಾರ್ಕ್ ಸರ್ಕಲ್ ಬಂದಿದೆ. ಹೆಂಗೋಗೋ ಇದ್ದೀನಿ, ಮಾರ್ನಿಂಗ್ ರುಟೀನ್ ಆಗಿರೋದ್ರಿಂದ ಹಿಂಗೋಗೋ ಇದ್ದೀರಿ, ಬೇಜಾರು ಮಾಡ್ಕೋಬೇಡಿ ನೀವು. ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದನ್ನು ಸ್ಟೋರೇಜ್ ಮಾಡಿದ್ದೀವಿ. 1 ವೀಕ್ ಫ್ರಿಜ್ಜಲ್ಲಿಟ್ಟು ಕೂಡ ಕುಡಿಬೋದು. ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಡಬಾರ್ದು, ಬಿಕಾಸ್ ನಂದು ಗಾಜು ಬಾಟ್ಲಿತ್ತು, ಅದು ಆ್ಯಕ್ಚುಲಿ ಒಡೆದೋಯ್ತು, ನನ್ನ ಮಗಳು ಒಡೆದಾಕ್ಬಿಟ್ಲು. ಸೊ ಅದಕ್ಕೆ ನಾನೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಬರೋ ಗಂಟ ನಾನು ಸ್ವಲ್ಪ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಹಬ್ಬ ಹೆಂಗೋ ಒಂದು ವೇಳೆ ಇದು ಮುಗಿಸ್ದೆ. ಮತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಆಲ್ರೆಡಿ ನಮ್ಮಮ್ಮ ಸ್ಟಾರ್ಟ್ ಮಾಡಿದರು ಬ್ರೇಕ್ಫಾಸ್ಟ್ ಮಾಡೋದನ್ನ. ಸೊ ಓಕೆ ಫೈನ್, ನೀನು ಹೋಗಿ ಮಗುಗೆ ತಿನ್ನಿಸು ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಮ್ಮ ಹಸ್ಬೆಂಡು ಬೇಗ ಬೇಗ ಊಟ ಮಾಡಿಬಿಟ್ಟು ಅವರು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ದರು. ಮತ್ತು ಇವತ್ತು ಆ್ಯಕ್ಚುಲಿ ನನಗೆ ಈವ್ನಿಂಗ್ ಒಂದು ಈವೆಂಟ್ ಇದೆ, ಏನಂತ ಆಮೇಲೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ನಮಗೇನು ಮಾಡ್ತೀನೋ ಮನೇಲಿ ಅದನ್ನೇ ಮಗುಗೂ ನಾನು ಮಾಡೋದು. ಸೊ ಮಗುಗಂತ ಸಪ್ರೇಟಾಗಿ ಏನು ಮಾಡ್ತೀನಿ, ಸಪ್ರೇಟಾಗಿ ಮಾಡ್ತೀನಿ. ಸೊ ರೇರು ಮಾರ್ನಿಂಗ್ ಟಿಫನ್ಗೆ ಇದು. ಸೊ ರವೆ ದೋಸೆ ಮಾಡ್ಕೊಂಡಿದ್ರಿ. ಸೊ ಎಲ್ಲರಿಗೂ ರವೆ ದೋಸೆ ಮಾಡಿ, ಮಗುಗೂ ಅದೇ ರವೆ ದೋಸೆ ಹಾಕಿ, ನಮ್ಮ ಮಗುಗೂ ಪುಟಾಣಿ ರವೆ ದೋಸೆ ಹಾಕಿ ಕೊಟ್ಟೆ. ಸೊ ನಮ್ಮ ಹಸ್ಬೆಂಡು ಊಟ ಆಯಿತು, ಬ್ರೇಕ್ಫಾಸ್ಟ್ ಆಯಿತು, ಅವರು ಆಫೀಸ್ಗೆ ಹೊರಟ್ರು. ನನ್ನ ಮಗಳಿಗೆ ಪುಟಾಣಿ ದೋಸೆ ಹಾಕಿ ಅವಳಿಗೂ ಕೊಟ್ಟೆ ತಿನ್ಸೋಕ್ಕೆ. ನಮ್ಮಮ್ಮ ತಿನ್ನಿಸ್ತದೆ. ಆ್ಯಕ್ಚುಲಿ ಈ ವೆಯ್ಟ್ ಲಾಸ್ ಅನ್ನೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಹೆಲ್ತಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಯಾರು ಹೆಲ್ತಿಯಾಗಿ ಇಟ್ಕೊತಾರೆ? ಓಕೆ ಗೈಸ್, ನಾನೀಗ ನನಗೆ ಟೈಮ್ ಆಯಿತು, ಬೇಗ ಬೇಗ ಸ್ನಾನ ಮಾಡಿ ಹೊರಡೋಣ ಅಂತ ನಾನು ನೋಡಿದ್ರೆ, ಆ್ಯಕ್ಚುಲಿ ನಮ್ಮ ಡಾಲಿಗೆ ಇವತ್ತು ನಮ್ಮಪ್ಪ ಸ್ನಾನ ಮಾಡಿಸಿದ್ರು. ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೋದರೆ ಆ್ಯಕ್ಚುಲಿ ಅವರು ಆಲ್ರೆಡಿ ಸ್ನಾನ ಮಾಡಿಸಿದ್ರು. ಅದು ನಾನು ನೋಡಿನೇ ಈಚೆ ಬಂದುಬಿಡ್ತು, ಓಡಿ ಬರೋಕ್ಕೆ ಟ್ರೈ ಮಾಡ್ತು. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಈ ಮಾಯ್ಶ್ಚರೈಸರ್ ಹಚ್ಕೊಂಡು ಇವಾಗ ಸನ್ಸ್ಕ್ರೀನ್ ಹಾಕ್ಕೊತೀನಿ ಗೈಸ್. ಈ ಸನ್ಸ್ಕ್ರೀನ್ ಮಾತ್ರ ಸೂಪರ್ ಡೂಪರ್. ನನಗೆ ಫೋರ್ಹೆಡ್ಡಲ್ಲಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ, ನೀವು ನೋಡ್ಬೋದು, ನಾನು ಆಗಲೇ ತೋರಿಸ್ದಂಗೆ. ಈ ಸನ್ಸ್ಕ್ರೀನ್ ಮಾತ್ರ ಫುಲ್ ಸೂಪರ್ ಡೂಪರ್ ಗೈಸ್. ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಇದೇ ಟ್ರೆಂಡ್ ಹೋಗ್ತಿದೆ. ಸಕ್ಕದಾಗಿ ಫೇಡ್ ಆಗುತ್ತೆ, ಎಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಸಕ್ಕದಾಗಿ ಫೇಡ್ ಆಗುತ್ತೆ. ಇದು ಆ್ಯಕ್ಚುಲಿ ಖಾಲಿ ಆಗಿದೆ. ನಾನು ಓಪನ್ ಮಾಡಿ ಹಚ್ಕೊಂಡ್ರೆ ಇದು ಆ್ಯಕ್ಚುಲಿ ಖಾಲಿ ಆಗಿದೆ. ನನ್ನ ಮಗಳು ಆಟ ಆಡೋಕ್ಕಂತ ಇಟ್ಕೊಂಡಿದ್ದಲ್ಲ. ಸೊ ನಾನು ಅದಕ್ಕೆ ಬಿಸಾಡೋಕ್ಕೆ ಹೋಗಲಿಲ್ಲ. ಅವಳು ಏನೋ ಒಂಚೂರು ಆಟ ಆಡ್ಕೊತಾಳೆ. ನನ್ನ ಮಗಳು ಬಂದು ಡಿಸ್ಟರ್ಬೆನ್ಸ್ ಬೇರೆ ಮಾಡೋದು, ಮಮ್ಮಿ 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 ಏನು ಮಾಡ್ತಿದ್ಯಾ ಮಮ್ಮಿ ಅಂತ. ಏನು ಮಾಡೋದು ಗೈಸ್, ಚಿಕ್ಕ ಮಕ್ಕಳಿದ್ರೆ ನೋಡಿ, ಒಂದು ಫಿಂಗರಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ನಮ್ಮ ಫುಲ್ ಫೇಸ್ ಕವರ್ ಅಪ್ ಮಾಡುತ್ತೆ. ಸಕ್ಕತ್ತಾಗಿ ಸ್ಮಜ್ ಆಗುತ್ತೆ, ಕ್ಲೀನಾಗಿ ಸೆಟ್ ಆಗುತ್ತೆ, ಫೇಸೆಲ್ಲ ಸೆಟ್ ಆಗುತ್ತೆ. ಫುಲ್ ಫೇಸೆಲ್ಲ ನೀಟಾಗಿ ಕವರ್ ಅಪ್ ಆಗಿ ಫುಲ್ ಸೆಟ್ ಆಗುತ್ತೆ. ನೋಡಿ, ಆಲ್ರೆಡಿ ನೋಸ್ ಹತ್ರ ಎಲ್ಲ ನೀವು ನೋಡ್ಬೋದು ಶೈನ್ ಆಗ್ತಿದೆ. ಮತ್ತು ಹಾಗೆ ಒಂದು ಸ್ವಲ್ಪ ಡೈಲಿ ಕ್ರೀಮ್ ಹಾಕ್ಕೊಂಡು ಸೊ ನಾನು ರೆಡಿಯಾಗಿ ಈವೆಂಟ್ ಇದೆ ಅನ್ನಲ್ಲ, ಅದೇನಿಲ್ಲ ಗೈಸ್, ಅದು ಮೇಕಪ್ ಆರ್ಡ್ರ್ ಇದೆ. ಅಂದರೆ ಒಂದು ಮದುವೆಗೆ ಹೋಗ್ತಾಯಿದ್ದೀನಿ, ನನ್ನ ಫ್ರೆಂಡು ಕೊಲೀಗ್ಸು ಬರ್ತಿದ್ದಾರೆ, ಒಂದು ಆರ್ಡರ್ ಇದೆ. ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಅಂದರೆ ನಾನು ಒಂದು 8 ಮಂತ್ಸ್ ಬ್ಯಾಕ್ಗೆ ಕಲ್ತಿದ್ದು. ಸೊ ಜಸ್ಟ್ ಸ್ಟಾರ್ಟಿಂಗ್ ನನಗೆ ಇದು ಆ್ಯಕ್ಚುಲಿ. ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆಲ್ಲ ಹೋಗ್ತಿದ್ದೀನಿ.
ನೋಡಿ ಈ ಲಿಪ್ಸ್ಟಿಕ್ ಅಂತೂ ಮ್ಯಾಟ್ ಫಿನಿಶ್ಡು ಸೂಪರಾಗಿರುತ್ತೆ. ನಿಮ್ಗೆ ಇದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ನಾನು ನೈಕಾದಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಕೂರುತ್ತೆ. ನಾನು ಲಿಪ್ಸ್ಟಿಕ್ ಹಾಕ್ಕೊತಿದ್ರೆ ಮಮ್ಮಿ ನನಗೂ ಹಾಕು, ಮಮ್ಮಿ ನನಗೂ ಹಾಕು, ಮಮ್ಮಿ ನನಗೂ ಹಾಕು ಅಂತ ನನ್ನ ಮಗಳು ಬಂದಳು. ಅವಳು 1.5 ಅಷ್ಟೇ ಗೈಸ್, ಏನು ಮಾತಾಡ್ತಾಳೆ ಗೊತ್ತಾ, ಏನು ತೀಟೆ, ಯಪ್ಪ ಫುಲ್ ಆ್ಯಕ್ಟಿವ್, ಅವಳು ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ನೋಡಿ ನಾನು ಫುಲ್ ಶೇಕ್ ಮಾಡಿ ವೀಡಿಯೋ ಮಾಡಿದೆ, ಶೇಕ್ ಮಾಡಿ ನೋಡಿ ಅಲ್ಲಿ ಬಾಮ್ಮ ನೀನು ಅಂತೇಳಿ ಬೆಡ್ ಮೇಲೆ ಕೂರಿಸ್ದೆ, ನೋಡಿ ಹೆಂಗೆ ಕೂತಿದ್ದಾಳೆ ಅವಳಿಗೆ ಗೊಂಬೆ ಥರ. ಚಿಕ್ಕ ಮಕ್ಕಳಿದ್ರೇ ಮನೇಲಂತೂ ಫುಲ್ ಖುಷಿ. ಓಕೆ ಗೈಸ್, ನಂದು ಒಂದು ಬಿಂದಿ ಇಟ್ಟೆ, ರೆಡಿ ಆಯಿತು. ತಲೆ ಬಾಚಿಕೊಂಡು ಇನ್ನೇನು ಹೊರಡಬೇಕು ನಾನು. ಗೈಸ್, ನಾನು ನಿಮಗೊಂದು ಮ್ಯಾಜಿಕಲ್ ಹೇರ್ ಕಂಡೀಷ್ನರ್ ತೋರಿಸ್ತೀನಿ. ಅದು ಅಪ್ಲೈ ಮಾಡಿ ಸ್ನಾನ ಮಾಡಿದ್ರೆ ಅಂತೂ ಹೇರ್ಸ್ ಬಂದು ತುಂಬ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಇವಾಗ ನಂದು ತುಂಬ ಫ್ರಿಝಿಯಾಗೇ ಇದೆ. ನಾನು ಯಾಕಂದರೆ ಇವತ್ತು ಹಾಕ್ಕೊಳ್ಲಿಲ್ಲ, ಬಿಕಾಸ್ ನಾನು ನೆನ್ನೆ ಸ್ನಾನ ಮಾಡಿದ್ದು, ಇವತ್ತು ಜಸ್ಟ್ ಮೈಗೆ ಸ್ನಾನ ಮಾಡಿದೆ ಅಷ್ಟೇ. ತುಂಬ ಫ್ರೀಝಿಯಾಗಿ ಇರೋದಲ್ಲ, ಹಂಗೆ ಫುಲ್ ಸಿಲ್ಕಿ ಸ್ಮೂತಾಗಿ ಬರುತ್ತೆ ಗೈಸ್, ಅದು ಸೂಪರಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದು ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಜಸ್ಟ್ ತಲೆ ಬಾಚಿಕೊಂಡು ನೀಟಾಗಿ, ನಾನೇನು ಜಾಸ್ತಿ ಹೇರ್ ಸ್ಟೈಲ್ ಮಾಡೋಕ್ಕೆ ಟೈಮ್ ತೊಗೊಳಲ್ಲ, ಜಸ್ಟ್ ಒಂದು ಪಫ್ ಥರ ಒಂದು ಕ್ಲಿಪ್ ಮೇಲೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಬೇಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇರೋದೆ. ನೋಡಿ ಆಯಿತು ಈಗ ನಂದು ರೆಡಿ ಆಯಿತು. ಆಲ್ರೆಡಿ ನಾನು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ನನ್ನ ಮಗಳಿಗೆ ಊಟ ಮಾಡಿಸಿ, ಒಳಗೆ ನಿದ್ದೆ ಮಾಡಿಸಿ ನಾನು ಹೊರಟೆ. ಅಲ್ಲೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಹಾಲು ಅಂತ. ಓಕೆ ಗೈಸ್, ನೋಡಿ ಇದೆ ಹಾಲು, ನೋಡಿ ಎಂಟ್ರೆನ್ಸು ಗಣೇಶ ಇದೆ, ಫುಲ್ ಡೆಕೋರೇಷನ್ ಮಾಡಿದ್ದಾರೆ, ರೂಮ್ಗೆ ಹೋಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದರು, ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಎಲ್ಲರೂ ಹೇರ್ ಸ್ಟೈಲ್ ಅದು ಇದು ಅಂತ ಬ್ಯುಸಿಯಾಗಿದ್ದರು. ಸೊ ನಾನಿಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ಲು ಮೆಸಿ ಇತ್ತು. ಅವರು ಇವರು ಬರ್ತಾನೇ ಇದ್ದರು. ನಾನು ಹೇರ್ ಸ್ಟೈಲ್ ಅದು ಇದು ಮುಗಿಸ್ಕೊಂಡು ಮನೆಗೆ ಬಂದು ಫುಲ್ ತಲೆನೋವು ಅಂತ ಕೂತಿದ್ದೆ. ನನಗೊಂದು ಬಿಗ್ ಸರ್ಪ್ರೈಸ್ ಏನಪ್ಪ ಅಂದರೆ, ಇವತ್ತು ರೋಸ್ ಡೇ. ನಮ್ಮ ಹಸ್ಬೆಂಡು ಬ್ಲಿಂಕಿಟಿಂದ ರೋಸ್ ಆರ್ಡರ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ನಾವು ಜಾಸ್ತಿ ಮಾತಾಡೋಕ್ಕೆ ಕೂಡ ಆಗಲಿಲ್ಲ, ಅವರು ಬೇಗ ಹೋಗ್ಬಿಟ್ರು. ನೋಡಿ ಗೈಸ್, ರೋಸ್ ಆರ್ಡರ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು, ಇವತ್ತು ರೋಸ್ ಡೇ ಅಂದ್ಬಿಟ್ಟು. ಸೋ ಸ್ವೀಟ್ ಅಲ್ಲ, ನಮ್ಮನ್ನು ಪ್ರೀತಿಸೋರು ನಮ್ಗೆ ಟೈಮ್ ಕೊಡೋಕ್ಕಾಗಿಲ್ಲ ಅಂದ್ರೂ ನಮಗೋಸ್ಕರ, ಇಲ್ಲ ಅಂದರೆ ಜೊತೆ ಇಲ್ಲ ಅಂದ್ರೂ ನಮ್ಮ ಖುಷಿನ ನೋಡೋಕ್ಕೆ ಇಷ್ಟಪಡ್ತಾರಲ್ಲ. ಆ ಒಂದು ರೋಸು ನನ್ನ ತಲೆನೋವೆಲ್ಲ ಫುಲ್ ಹೋಗಿಸಿ ನಂಗೆ ಫುಲ್ ಖುಷಿ ಆಗೋಯ್ತು. ನನಗೆ ಆ ರೋಸ್ ನೋಡಿದ ನನ್ನ ತಲೆನೋವೇ ಮಾಯ ಆಗೋಯ್ತು ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ರೋಸು. ಥ್ಯಾಂಕ್ ಯು ಸೋ ಮಚ್ ಹಸ್ಬೆಂಡ್, ಐ ಲವ್ ಯು ಸೋ ಮಚ್. ಇದೇನೋ ಗ್ರೀಟಿಂಗ್ ಅಂತ ಅಂದ್ಕೊಂಡೆ, ಅದು ಗ್ರೀಟಿಂಗ್ ಅಲ್ಲ, ಅದೇನೋ ಕಾರ್ಡು. ಓಕೆ ಗೈಸ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.